ಖಾತಾ ಮಾಡಿ ನಾವೆಲ್ಲ ನಮ್ಮ ಸದಸ್ಯರು, ಜನತೆ, ನಮ್ಮ ವಾರ್ಡ್ ಲೀಡರ್ಸ್ ಎಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಮನೆ ಹತ್ರ ಖಾತಾ ತಂದು ಕೊಡ್ತೀವಿ. ತಂದು 90 ತಿಂಗಳೊಳಗಡೆ ತಂದು. ಚಿಕ್ಕಬಳ್ಳಾಪುರ ನಗರದಲ್ಲಿ 14,000ಕ್ಕೂ ಹೆಚ್ಚು ಅನಧಿಕೃತ ನಿವೇಶನಗಳು, ಸೈಟ್ಗಳಿವೆ. ರಾಜ್ಯ ಸರ್ಕಾರ ಅನಧಿಕೃತ ಮನೆಗಳಿಗೆ, ಸೈಟ್ಗಳಿಗೆ ಬಿ ಖಾತೆಗೆ ಸಹಕಾರ ನೀಡಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಜನರಿಗೆ ಉಪಯೋಗವಾಗಲಿ ಸುದ್ದಿಗೋಷ್ಠಿ ಮೂಲಕ ಜನರಿಗೆ ನಿಮ್ಮ ಆಸ್ತಿಗಳಿಗೆ ಬಿ ಖಾತಾ ಮಾಡಿಸಿಕೊಂಡು ಅಧಿಕೃತ ಮಾಡಿಕೊಳ್ಳಿ ಅಂತ ಮನವರಿಕೆ ಮಾಡಿಕೊಟ್ಟರು. ಬಿ ಖಾತಾ ಆಂದೋಲನಕ್ಕೆ ಫೆಬ್ರವರಿ 20ರಂದು ಗಂಗನಮಿದ್ದೆಯಿಂದ ಚಾಲನೆಯನ್ನು ನೀಡಿ ಇದು ಬಡ ಜನರಿಗೆ ಅನುಕೂಲವಾಗಲಿದೆ. ಖಾತಾ ಇಲ್ಲದವರು ಬಂದು ಬಿ ಖಾತೆಗೆ ಅರ್ಜಿ ಸಲ್ಲಿಸಿ ಆಂದೋಲನವನ್ನ ಯಶಸ್ವಿಗೊಳಿಸಿ ಅಂದಿದ್ದರು. ಇನ್ನೂ ಬರ್ತಾನೆ ಇದೆ. ಮತ್ತೆ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ಮಾಡಿಕೊಟ್ಟು ಬಿಡ್ತೀವಿ. ತಾವು ನೋಡ್ತಾ ಇದ್ದೀರಾ, ಖಂಡಿತವಾಗೂ ಕ್ಲಿಯರ್ ಆಗುತ್ತೆ. 3 ದಿನ 8,000ವರೆಗೂ ನಿರೀಕ್ಷೆ ಇದೆ. ಅಲ್ಲ, ಇದು ಖಾತಾ ಇರಲಿಲ್ಲ. ನನ್ನ ಎಕ್ಸಾಂಪಲ್ ಒಂದು ಹೇಳ್ತೀನಿ. ನಾನು ಒಂದು ಲೋನ್ಗೆ ಅಪ್ಲೈ ಮಾಡಿದ್ದೆ. ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಯಿತು ನನಗೆ, ಯಾವುದೋ ಇನ್ಸ್ಟಿಟ್ಯೂಷನ್ ವಿಚಾರದಲ್ಲಿ. ಆದರೆ ಈ ಖಾತಾ ಇಲ್ಲದೆ 1.5 ತಿಂಗಳು 2 ತಿಂಗಳಾದರೂ ಅವರು ಅದಕ್ಕೆ ತಂದುಕೊಡಿ, ಖಾತಾ ತಂದುಕೊಡಿ ಅಂತಿದ್ರು. ನನಗೆ ಅವಾಗ ಅದ್ರ ಮಹತ್ವ ನನಗೆ ಪರ್ಸ್ನಲಿ ಅರ್ಥ ಆಯಿತು. ಈಗ ನಾನು ಯಾವುದೋ ಒಂದು ಕಷ್ಟಕ್ಕೆ ಲೋನ್ ಮಾಡೋಕ್ಕೆ ಹೋಗಿರ್ತೀನಿ ಬ್ಯಾಂಕ್ಗೆ, ಅವ್ರು ಖಾತಾ ಕೇಳ್ತಾರೆ. ಅಲ್ಲಿ ಖಾತಾ ಮಾಡಿಸ್ಕೊಳಕ್ಕೆ ಹೋದಾಗ ಆಗೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಯಲ್ಲ, ಅದನ್ನ ಅರಿತೆ ನಾನು ಪ್ರತಿಯೊಬ್ಬರಿಗೂ ಅವ್ರದ್ದೇ ಸಮಸ್ಯೆಗಳಿರುತ್ತೆ. ಬ್ಯಾಂಕ್ ಲೋನ್ಗೆ ಹೋಗಬೇಕು, ಮತ್ತೊಂದಕ್ಕೆ ಖಾತಾ ಆಗಬೇಕು. 90 ದಿನದಲ್ಲಿ ಮಾಡಿಕೊಡ್ತೀನಿ. ನೋಡಿ, ಗೌರ್ಮೆಂಟ್ ಆರ್ಡ್ರು 1 ಟೈಮ್ ಮಾಡಿದ್ದಾರೆ. ನಾವೆಲ್ಲ ಭಾಳ ರಿಕ್ವೆಸ್ಟ್ ಮಾಡ್ತಿದ್ವಿ ಸರ್ಕಾರದಲ್ಲಿ. ನಾವು ಆ ಸೆಷನ್ ಆದಮೇಲೆ CM ಸಾಹೇಬರು ಎಲ್ಲ ಸಿಕ್ಕಿದ್ರೆ KBG ಸರ್ ಎಲ್ಲ, ಸರ್ ಇದು ನಮಗಂತೂ ನಮ್ಮ ಚಿಕ್ಕಬಳ್ಳಾಪುರಕ್ಕಂತೂ ಖಾತಾದೇ ದೊಡ್ಡ ವಿಚಾರ ಸರ್, ಪ್ಲೀಸ್ ಸರ್ ಕನ್ಸಿಡರ್ ಮಾಡಿ ಸರ್ ಅಂತೇಳಿ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳಿಗೂ ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ಅಭಿನಂದನೆ ಸಲ್ಲಿಸಿದೆ. ಅವತ್ತು ಅವ್ರ ಜೊತೆ ನಾನು ಮಾತಾಡಿ ಕೆಲವು ಡೌಟ್ಸ್ ಇತ್ತು, ಏನು ಟ್ಯಾಕ್ಸೇಷನ್ ಅಂತ. ನಗರದ ಜನತೆಗೆ ಮತ್ತೆ ಹೇಳ್ತೀನಿ, ಯಾವುದೇ ಗೊಂದಲ ಬೇಡ. ನೀವು 10 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಾ ಪರವಾಗಿಲ್ಲ, ನೀವು 15 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಾ ಪರವಾಗಿಲ್ಲ. ಇವಾಗ ಏನು ಮಾಡ್ತೀವಿ, ಈ ವರ್ಷಕ್ಕೆ ಸಪೋಸ್ ನಿಮ್ಮ ಏರಿಯಾದ ನಿಮ್ಮ ನಿವೇಶನಕ್ಕೆ ಒಂದು 4,000 ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅನ್ಕೋಣ. ಇಂಟು 2 ಡಬಲ್. ಈ ವರ್ಷಕ್ಕೆ ಮಾತ್ರ 8,000 ಕಟ್ಟಿ ಖಾತಾ ಕೊಟ್ಟುಬಿಡ್ತಾರೆ. ಇದು ಈ ವರ್ಷಕ್ಕೆ. ಸರ್ ನಾವು 5 ವರ್ಷದಿಂದ ಕಟ್ಟಿಲ್ಲ, 10 ವರ್ಷದಿಂದ ಕಟ್ಟಿಲ್ಲ, ಪ್ರಾಬ್ಲಮ್ಮೇ ಇಲ್ಲ. ಇದೊಂದು ಕ್ಲಿಯರೆನ್ಸ್ ಮತ್ತೆ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸೇಷನ್ನೇ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬಿ ಖಾತಾ ಆಂದೋಲನಕ್ಕೆ ಜನರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ನಗರದಲ್ಲಿ 14,000 ಅನಧಿಕೃತ ಕಟ್ಟಡಗಳಿದ್ದು 4 ದಿನಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಕೇವಲ 2,500 ಮಾತ್ರ ಆಸ್ತಿಗಳಿಗೆ ಬಿ ಖಾತಾ ಮಾಡಿಕೊಳ್ಳಲು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. 10,000 ಮಂದಿ ಬಿ ಖಾತಾ ಮಾಡಿಸಿಕೊಳ್ಳಲು ಮುಂದೆ ಬರ್ತಾ ಇಲ್ಲ. ರಾಜಕೀಯ ಮುಖಂಡರು ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಒಳ್ಳೆಯ ಹೆಸರು, ಘನತೆ, ಗೌರವ ಬರುತ್ತೆಂದು ಕೆಲವು ನಗರಸಭಾ ಸದಸ್ಯರುಗಳು ಬಿ ಖಾತಾ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಜನರಿಗೆ ತುಂಬಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅದನ್ನ ನಂಬದ ಜನ ಧೈರ್ಯವಾಗಿ ನಿಮ್ಮ ಅನಧಿಕೃತ ಮನೆ ಆಸ್ತಿಗಳಿಗೆ ಬಂದು ಬಿ ಖಾತಾ ಮಾಡಿಸಿಕೊಳ್ಳಿ ಎಂದು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಏನು ಈ ಬಿ ಖಾತಾ ಅಭಿಯಾನ ನಡೀತಾ ಇದೆ, ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದರ ಬಗ್ಗೆ ಹೆಚ್ಚು ಉತ್ಸಾಹ ತೋರಿಸಿ, ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು 2-3 ದಿನಗಳ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ. ಹಾಗೂ ಪ್ರತಿ ಮನೆಗೂ, ಪ್ರತಿ ವಾರ್ಡ್ಗೂ ಅವ್ರದ್ದೇ ಆದಂಥ ಒಂದು ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರೇ ಓಡಾಗಲಿ, ಯಾರಂಥ ಸದಸ್ಯರ ಕೈಗಳಾಗಲಿ ಕರಪತ್ರಗಳು ಸಹ ಮನೆಗೂ ಹಂಚಿರ್ತಾರೆ. ಆದರೆ ನಾವು ಇದನ್ನು ನಾವೊಂದು ಸುಮಾರು 15,000ಕ್ಕೂ ಹೆಚ್ಚು ನಮ್ಮಲ್ಲಿ ಇನ್ಲೀಗಲ್ ಪ್ರಾಪರ್ಟೀಸ್ ಅಂದರೆ ಅನಧಿಕೃತ ಕಟ್ಟಡಗಳಿದೆ. ಇದರಲ್ಲಿ ಕೇವಲ ನಾವು ಅಂದ್ಕೊಂಡಿರೋಷ್ಟು ಕೆಲವೊಂದಿಲ್ಲ. ಕೇವಲ 2,000 ಚಿಲ್ಲರೆ 4 ದಿವಸಗಳಿಗೆ ನಾವು ಏನು ಮತ್ತು ಲಿಸ್ಟ್ 4 ದಿವಸಗಳಿಗೆ ಕೇವಲ 2,000 ಜನ ಮಾತ್ರ, 2,500 ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸಲ್ಲಿಸಿರ್ತಾರೆ. ಇನ್ನೂ ಸುಮಾರು 10,000 ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಕೆಲವರು ಇನ್ನು ನಮ್ಮ ಕಿವಿಗೆ ಬಿದ್ದಿರೋದೇನೆಂದರೆ, ಕೆಲವರು ರಾಜಕೀಯವನ್ನು ಬಳಸ್ಕೊಂಡು ಹಿತಾಸಕ್ತಿಗೋಸ್ಕರ ಅವ್ರಿಗೆ ಎಲ್ಲಿ ರಾಜಕೀಯ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವರು ಶಾಸಕರ ಮೇಲೆ ಅಪಪ್ರಚಾರ ಮಾಡಿ ಶಾಸಕರಿಗೆ ಕೀರ್ತಿ ಬರುತ್ತೆ, ಶಾಸಕರ ಮೇಲೆ ಇದ್ರ ಮೇಲೆ ಅವ್ರಿಗೆ ಹೆಸರು ಬರುತ್ತೆ ಅಂತ ಶಾಸಕರಿಗೆ ಅದಕ್ಕೋಸ್ಕರ ಕೆಲವು ಸದಸ್ಯರು, ನಮ್ಮ ಸದಸ್ಯರು ಕೆಲವರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಕೆಲವರು ಇದ್ರ ಬಗ್ಗೆ ಇಲ್ಲಿ ಸಲ್ಲದ ಜನಗಳಿಗೆಲ್ಲ ತಲೆ ತಿಂದು ಇದ್ರೇನು ಕೆಲಸಕ್ಕೆ ಬರಲ್ಲ, ಇದು ಆ ಥರ ಈ ಥರ ಅಂತ ಇದ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜನರು ಕೊಟ್ಟಿದ್ದಾರೆ. ಇದು ಯಾರು ಶಾಸಕರು ಮಾಡಿರೋದೆಲ್ಲ, ಇಲ್ಲ ನಗರಸಭೆ ಮಾಡಿ, ಇದು ಸರ್ಕಾರ ಆದೇಶ, ಸರ್ಕಾರ ಗೆಜೆಟಲ್ಲಾಗಿದೆ. ಇದರಿಂದ ಪ್ರಯೋಜನಗಳೇನು ಅಂದರೆ ಸುಮಾರು 15-20 ವರ್ಷಗಳಿಂದ ನಾವು ಸಕ್ರಮ ಕಾದ್ಕೊಂಡು ಕೆಲವರಿಗೆ ಬ್ಯಾಂಕುಗಳಾಗಲಿ ಅವ್ರ ಹತ್ರ ಏನು ಅವ್ರದ್ದೇ ಪ್ರಾಪರ್ಟಿಗಳಿಗೆ ಅವ್ರ ಹತ್ರನೇ ಏನು ಹಕ್ಕಿಲ್ದಿರ ಕೆಲವರು ಪರದಾಡೋದನ್ನು ನೋಡಿದ್ದೀರಾ.
ಈ ಮುಂದೆ ಇದೊಂದು ಯಾವ ಥರ ಇದೆ ಅಂದರೆ 10 ಜನ ಒಂದು 5-6 ವರ್ಷಗಳಿಂದ ಆಗಲಿ, ಒಂದು 10 ವರ್ಷಗಳಿಂದ ಕಟ್ಟಡ ಕಟ್ಟಿ ಅವ್ರು ₹1 ಟ್ಯಾಕ್ಸ್ ಕಟ್ದಿರೋನು ಅವ್ರು ಎಕ್ಸಿಮ್ಷನ್ ಕೊಟ್ಟು, ಇದು ನಮ್ಮ ನಗರಸಭೆಗೆ ಒಂದು ರೀತಿ ಹೋದರೆ ಬೊಕ್ಕಸಕ್ಕೆ ಲಾಸ್ ಇದು. ಅವ್ರು 10,000 ಟ್ಯಾಕ್ಸೂ ಅವ್ರು ಪ್ರತಿ ವರ್ಷ ನಾವು ವರ್ಷ ಟ್ಯಾಕ್ಸ್ ಕೊಟ್ಟವ್ರಿಗೂ ಒಂದೇ ಸರ್ವಿಸ್ ಕೊಟ್ಟಿದ್ದೀವಿ, ಏನು ಕಟ್ಟಿದಿರೋರಿಗೂ ಸರ್ವಿಸ್ ಕೊಡ್ತಾ ಇದ್ದೀವಿ. ಇದು ನಗರಸಭೆಗೆ ನಮ್ಮ ನಗರಸಭೆ ಆದಾಯಕ್ಕೆ ಸೋರಿಕೆ ಆಗಿರ್ತಕ್ಕಂಥದ್ದು. ಆದರೂ ಸರ್ಕಾರದ ಆದೇಶಕ್ಕೋಸ್ಕರ ನಾವು ಪಾಲಿಸ್ತಾ ಕೇವಲ ಈ 1 ವರ್ಷಕ್ಕೆ ಮಾತ್ರ ಅವರು ಕಟ್ಟಿಸ್ಕೊಂಡು ಇದಂಥ ಸುವರ್ಣ ಅವಕಾಶ ಕೊಟ್ಟಿದೆ. ಇದನ್ನು ಜನರು ಯಾಕೆ ಇದನ್ನು ಯೂಸ್ ಮಾಡ್ಕೊತಾ ಅಂತ ನಮಗೊಂಥರ ಗೊಂದಲ ಆಗಿದೆ. ಇದನ್ನು ಯಾರೇ ಆಗಲಿ, ಯಾವ ಕಿರಿಕಿರಿ ಬೇರೆಯವರು ಕೇಳಿದಂಥ ಮಾತುಗಳಿಗೆ ಜಾವರು ಯಾರು ನಮ್ಮ ನಗರದಲ್ಲಿ ವಾಸಿಸುವಂಥ ನಾಗರಿಕರು ಅವರ ಆಸ್ತಿಯನ್ನು ಅವರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳೋದಕ್ಕೆ ಯಾಕೆ ಇದ್ದೇಟು ಹೊಡಿತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾವುದೇ ರಾಜಕೀಯ ಇಲ್ಲ. ಶಾಸಕರು ಯಾರಿಗೇ ಆಗಲಿ, ಈ ಮೂರನೇ ವ್ಯಕ್ತಿಗಳು ಯಾರು ಥರ್ಡ್ ಪಾರ್ಟಿಗಳಿದ್ದಾರೆ, ಈ ಬ್ರೋಕರ್ಗಳಿದ್ದಾರೆ ಅಂತ ಅವ್ರನ್ನ ತಡೆಗಾಣೆ ಆಗಬೇಕು. ಯಾರಿಗೂ ನೀವು ₹1 ಕೊಡಬೇಡಿ, ನೇರವಾಗಿ ಹೇಳಿ. ಯಾವ ಶಾಸಕರು ಹಿಸ್ಟ್ರಿಯಲ್ಲಿ ಈ ಥರ ಹೇಳಿಲ್ಲ ಓಪನ್ ಆಗಿ ಬಂದು. ಅದನ್ನು ಹೇಳಿರೋದನ್ನು ಅದನ್ನು ತಪ್ಪಾಗಿ ಕೆಲವರಿಗೆಲ್ಲ ಗ್ರಹಿಸಿ ಅವ್ರಿಗೇನೋ ಹೆಸರು ಬರುತ್ತೆ ಅಂತ ಹೇಳಿ ಇದನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಬೇಡ. ಇದು ಯಾರು ಪ್ರಜ್ಞಾವಂತ ಯುವಕರೇ ಆಗಲಿ, ಯಾರೇ ಆಗಲಿ, ಪ್ರಜ್ಞಾವಂತ ಜನರಿಗೆ ತಿಳುವಳಿಕೆ ಹೇಳಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗಾಗುವಂಥ ಅನುಕೂಲಗಳು ಇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಪರ್ಟಿಗೆ ಯಾವುದೇ ಆಗಲಿ, ನೀವೇನೇ ಕಾರ್ಯಕ್ಕೆ ಹೋಗಲಿ, ನಾವು ಸವಲತ್ತುಗಳು ಕೊಡಬೇಕಂದ್ರೆ ನಾವು ಯಾರು ಮೂಲಭೂತ ಸೌಕರ್ಯಗಳು ನಗರಸಭೆಯಲ್ಲಿ ಸೋದಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡಬೇಕು. ನಗರಸಭೆ ಜನರು ಟ್ಯಾಕ್ಸಿಂದ ನಡೀತದೆ. ನಾವು 1 ವರ್ಷ ಕಟ್ಟಿಲ್ಲ, ಇನ್ನೊಂದು ವರ್ಷಕ್ಕಾದರೂ ಕಟ್ಟಲೇಬೇಕಾಗುತ್ತೆ. ಈಗ ನಾವು ಈಗ ಕಟ್ಟಿದರೆ ಕೆಲವು ಅನ್ಕೊಂಬೋದು, ಕೆಲವು ರಾಜಕಾರಣಿ ಪ್ರಭಾವಗಳಿಂದ ನಮ್ಮ ಕೆಲವರು BB ರೋಡಲ್ಲಿ ದೊಡ್ಡ ಖಾಸಗಿ ಏನಿದೆ ಮಳಿಗೆಗಳಿದೆ ಅಂಥವರೇ ಕಟ್ತಾ ಇಲ್ಲ. ಅವ್ರು ಯಾಕೆ ಅಂತ ಪ್ರಭಾವಿಗಳಿದಂತೆ ಅವ್ರಿಗೇನು ಯಾವ ಮುಂದಿನ ದಿನಗಳಲ್ಲಿ ಇದೆಲ್ಲ ಮುಕ್ತಾಯ ತಕ್ಷಣ ಯಾವ ಪ್ರಭಾವಿಗಳದ್ದು ಸರ್ಕಾರದ ಮುಂದೆ ನಡೆ ಎಲ್ಲ ಸಾಮಾನ್ಯ ವ್ಯಕ್ತಿಗೂ ಒಂದೇ ಕಾನೂನು, ದೊಡ್ಡ ಪ್ರಭಾವಿಗಳಿಗೂ ಒಂದೇ ಕಾನೂನೇ. ಅವ್ರು ಇದನ್ನ ಪರಿಣಾಮ ಎದುರಿಸಬೇಕಾಗತ್ತೆ. ಇದರಿಂದ ಮುಂಜಾಗ್ರತವಾಗಿ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇದೆ ಅಷ್ಟೇ. ಯಾರೇ ತಮ್ಮ ನಗರಸಭೆ ವಾಸಿಗಳಾಗಿದ್ದಾರೆ, ನಗರಸಭೆ ತಮ್ಮ ಆಸ್ತಿಗೆ ತಾವು ತಮ್ಮ ದೃಢೀಕರಣ ಮಾಡಿಸ್ಕೊಳ್ಳೋ ತಪ್ಪೇನಿದೆ? ಅದನ್ನು ಫಸ್ಟು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಗಮನ ಹರಿಸಿ ಈ 3 ತಿಂಗಳು ಈ ಅವಕಾಶ ಏನು ಸರ್ಕಾರ ಕೊಟ್ಟಿದೆ ಅದನ್ನು ಪ್ರಯೋಜನ ಮಾಡ್ಕೊಬೇಕಲ್ಲಿ ತಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಕೆಲವರು ಇದರಲ್ಲಿ ಯಾವ್ಯಾವ ರಾಜಕೀಯ ದಯವಿಟ್ಟು ಬಳಸಬೇಡಿ. ಯಾರು ನಮ್ಮ ಸ್ನೇಹಿತರಿದ್ದಾರೆ ಕೆಲವರಿಗೆಲ್ಲ ಪಾಪ ಇದರಲ್ಲೂ ರಾಜಕೀಯ ಮಾಡೋದು. ಅದೇನು ಶಾಸಕರು ಆ ಥರ ಹೆಸರು ಮಾಡಬೇಕು ಅಂದರೆ ಅವ್ರಿಗೆ ಇನ್ನೂ 120-130 ಡಿಪಾರ್ಟ್ಮೆಂಟ್ ಇದೆ ಅವ್ರ ಹೆಸರು ಮಾಡ್ಕೊಳಕ್ಕೆ. ಇದೊಂದು ಅವಕಾಶ ಅಂತ ನಮ್ಮ ಮನಸ್ಸಿಗೆ ಬಂದು ನಮ್ಮ ಗಮನಕ್ಕೆ ಬಂತು. ಈ ಥರ ಪ್ರಚಾರ ಮಾಡಿದರೆ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಂತ ನಾವು ಅವರಲ್ಲಿ ಅಷ್ಟೇ. ಮತ್ತು ನಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರು ಅವರು ಮಾಡ್ತಾ ಇದ್ದಾರೆ, ಅವ್ರೇನು ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಆಪಾದನೆ ಇಲ್ಲ. ಬಟ್ ಅವ್ರು ಅಷ್ಟೊಂದು ಪ್ರೋತ್ಸಾಹ ತೋರಿಸ್ತಾ ಇಲ್ಲ. ಯಾಕೆ ಅಂದರೆ ಇದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲವರು ಅವ್ರಿಗೆ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ಹಿನ್ನಡೆ ಆಗಿದೆ ಇದರಲ್ಲಿ. ಅದಂತೂ ಬಿಡಿ. ಇದರಲ್ಲಿ ರಾಜಕೀಯ ಬಿಟ್ಟು ಜನರಿಗೆ ಆಗಲಿ ನಗರಸಭೆಗೆ ಆಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು. ಮುಂದಿನ ದಿನಗಳು ಇದೆಲ್ಲ ಜಾಸ್ತಿ ಅವರೇ ಸ್ವಯಂಘೋಷವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಬೇಕು. ಇದೊಂದು ಸುಗಮವಾಗಿ ನಡೀತದೆ. ಇನ್ನು 3 ತಿಂಗಳ ಟೈಮ್ ಇದೆ, ಕಾಲಾವಕಾಶ ಇದೆ. ಎಲ್ಲರೂ ಬಳಸ್ಕೊಬೇಕು ಅಂತ ತಮ್ಮ ಮುಖಾಂತರ ಅವರಲ್ಲಿ ನಾನು ವಿನಂತಿಸುತ್ತೇನೆ. ಒಟ್ಟಾರೆ ನಗರದಲ್ಲಿ ಬಿಕಾತ ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು, ಜನರನ್ನ ದಾರಿ ತಪ್ಪಿಸುತ್ತಿದ್ದಾರಾ ಅಥವಾ ಜನರಿಗೆ ಬಿಕಾತ ಮಾಡಿಸಲು ನಿರ್ಲಕ್ಷ್ಯ ವಹಿಸಿದ್ದಾರಾ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.